ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ಪಾತಕಿನ ನಮ್ಮ ಸುಪರ್ದಿಗೊಪ್ಪಿಸಿ ಕರ್ಕೊಂಡು ಹೋಗ್ತೀನಿ ಅನ್ನೋದೇ ಆದರೆ ನನ್ನ ಮೇಲೆ ವಾಹನ ಹತ್ತಿಸ್ಕೊಂಡು ಧರ್ಮದ್ರೋಹಿ ಬಂಗಾರಿಗೆ ನಿಮ್ಮಪ್ಪ ಒಬ್ಬ ದೊಡ್ಡ ಕೊಲೆಗಾರ. ನಿಮ್ಮಪ್ಪ ನಿನ್ನ ಮನೆಗ್ ಬರಲ್ಲ, ಜೈಲಲ್ಲೇ ಕೊಳಿತಿರ್ತಾರೆ. ಇಲ್ಲ ಇಲ್ಲ, ಅವರು ಬೇಗ ಬಿಡುಗಡೆ ಆಗಿ ನಮ್ಮ ಮನೆಗ್ ಬರ್ತಾರೆ. ನಮ್ಮಪ್ಪನ ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಕರ್ಕೊಂಡ್ ಬರ್ತಾರೆ, ನೋಡ್ತಾ ಇರು. ಅಜ್ಜಿ, ಯಾಕಜ್ಜಿ ಹೇಳ್ತಾ ಇದೀಯಾ? ಯಾಕೆ ಇಲ್ಲ ಕಣೆ, ಬಾ ಊಟ ಮಾಡಿವಂತೆ. ಇಲ್ಲ, ನಂಗೆ ಊಟ ಬೇಡ. ಹಾಗನ್ಬೇಡ ಕಣೆ, ನಿನಗೂ ಹೊಟ್ಟೆ ಹಸುವಾಗಿರುತ್ತೆ. ಬಾ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿವಂತೆ. ಬೇಡ, ನಂಗೆ ಊಟ ಬೇಡ, ನಂಗೆ ಅಪ್ಪ ಬೇಕು. ಯಾಕಜ್ಜಿ ಏನು ಮಾತಾಡ್ತಿಲ್ಲ? ಬನ್ನಿ ಹೋಗೋಣ, ಅಪ್ಪ ನೋಡ್ಕೊಂಡ್ ಬರೋಣ. ಕಂದ, ಅದು ಅದು ಏನಜ್ಜಿ? ಇಲ್ಲ ಕಂದ, ನಾವು ಬಂಗಾರಿನ ನೋಡಕ್ಕಾಗಲ್ಲ. ಯಾಕೆ ನೋಡಕ್ಕಾಗಲ್ಲ? ಅಲ್ಲಿಗೆ ಹೋಗೋದಷ್ಟು ಸುಲಭ ಅಲ್ಲ ಕಣ ಕಂದ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನಲ್ಲಿ ಹೋಗೋಕೆ ಸಿದ್ಧವಾಗಿದ್ದೀನಿ. ಮೇಘಗಿರಿಗೋಗಿ ಶಿವನ್ ತ್ರಿಶೂಲ ತಂದೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಪಾತಾಳ ಲೋಕಕ್ಕೆ ಹೋಗಿ ಆ ಮರ್ಕತಲಿಂಗನ್ ತಂದೆ. ನೀನು ತಂದಿರುವ ಆ ಮರಕತ ಲಿಂಗವನ್ನ ಅಮ್ಮನವರ ಗರ್ಭಗುಡಿಯಲ್ಲಿ ಇಟ್ಟು ಹೋಗು ಮಗು. ಎಲ್ಲ ಅಡಚಣೆಗಳನ್ನ ನಿವಾರಿಸೋದಕ್ಕೆ ನಾನಿದೀನಲ್ಲ. ಇನ್ನಿಲ್ಲಿರೋ ಅಪ್ಪನ್ನ ನೋಡಕ್ಕಾಗಲ್ವಾ? ನಡೀರಿ ಹೋಗೋಣ. ಕಂದ, ನೀನು ಆ ಕೆಲಸನ್ನೆಲ್ಲ ಮಾಡಿರ್ಬೋದು, ಅದು ದೈವ ಸಂಕಲ್ಪ. ಆದ್ರೆ ಇದು ಮನುಷ್ಯ ಮಾಡ್ಕೊಂಡಿರೋ ಕಾನೂನು ಕಟ್ಟಳೆ. ಇದು ಕಷ್ಟ. ನಿಮ್ಮಪ್ಪ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ತುಂಬಾ ನಿಯಮಗಳನ್ನ ಪಾಲಿಸ್ಬೇಕು. ಆಯ್ತು, ಪಾಲ್ಸೋಣ ಬಿಡಿ. ಕಂದ, ನಾನು ಹೇಳಿದ್ರು ಸ್ವಲ್ಪ ಅರ್ಥ ಮಾಡ್ಕೊ. ನಾವಿಬ್ಬರೇ ನಿಮ್ಮಪ್ಪ ನೋಡಕ್ಕೆ ಅಲ್ಲಿಗೆ ಹೋದ್ರೆ ಅವರಲ್ಲಿ ಬಿಡೋದಿಲ್ಲ. ಹೌದಾ? ಸರಿ, ಹಾಗಾದ್ರೆ ರಶ್ಮಿ ಅಮ್ಮನ ನನ್ನ ಜೊತೆ ಕರ್ಕೊಂಡು ಹೋಗೋಣ. ಕಂದ, ನಾವ್ ಯಾರು ಹೋದ್ರೂ ಅಲ್ಲಿ ಬಿಡೋಲ್ಲ. ಯಾಕೆ ಬಿಡಲ್ಲ? ನನ್ನ ಅಪ್ಪ ನೋಡ್ಲೇಬೇಕಷ್ಟೇ. ಹಠ ಮಾಡ್ಬೇಡ್ವೆ. ನಾನು ಹೇಳಿದ್ರು ಸ್ವಲ್ಪ ಅರ್ಥ ಮಾಡ್ಕೊ. ಇಲ್ಲ, ನಾನು ಅಪ್ಪನ ನೋಡ್ಬೇಕಂದ್ರೆ ನೋಡ್ಬೇಕಷ್ಟೇ. ನೀನ್ ಬರಲ್ಲ ಅಂದ್ರೆ ಎಲ್ಲಾರು, ನಾನು ಒಬ್ಳೆ ಹೋಗ್ತೀನಿ. ಲೇ ಹಿರಣ್ಮಯ್ಯ, ನಿಂತ್ಕೊಳೆ, ನಾನು ಬರ್ತೀನಿ. ನಡಿ. ನೀನೇ ಕೊಲೆಗಳನ್ನ ಮಾಡಿರೋದು ಅಂತ ಒಪ್ಕೊಂಡು ಬರ್ದಿರೋಕ್ಕೆ ಸೈನ್ ಹಾಕಲ್ಲ. ನೀನು ಒಪ್ಕೊಳ್ಳೋವರೆಗೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಮಾಡದೇ ಇರೋ ಕೊಲೆಗಳನ್ನ ನಾನು ಹೇಗೆ ಒಪ್ಕೊಳ್ಳಿ ಸಾಹೇಬ್ರೆ? ಅಲ್ಲಿ ಎಲ್ಲರ ಎದುರುಗಡೆ ದೊಡ್ಡದಾಗ ಒಪ್ಕೊಬಿಟ್ಟೆ. ಅಮ್ಮನವ್ರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತಿದ್ದು ನಾನೇ. ಈಗೇನಾಗಿದೆ ಒಪ್ಕೊಳ್ಳೋಕ್ಕೆ? ಒಪ್ಕೊಳ್ಳಲೇ. ಎಲ್ರೂ ಹಾಗೆ ಹೇಳ್ತಿದ್ದೀರಾ, ನಾನು ಏನು ಮಾಡೋದಂತ ನನಗೆ ಗೊತ್ತಿಲ್ಲ. ಒಂದೊಂದ್ಸರ್ತಿ ನನಗೇನಾಗುತ್ತಂತನೂ ಗೊತ್ತಿಲ್ಲ. ನಾನು ಕೊಲೆಗಿಲ್ಲೆಲ್ಲ ಮಾಡುವಂತನಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ, ಹೊಡಿಬಿಡಿ ನಂಗೆ. ಸಾಕ್ಷಿ ಸಮೇತ ಸಿಕ್ಕಿದ್ಯಾ?
ಯಾವುದೇ ರೀತಿಯಲ್ಲಿ ಬಚಾವಾಗ ಸಾಧ್ಯನೇ ಇಲ್ಲ. ಸುಮ್ಮನೆ ನಮಗೂ ತೊಂದರೆ ಕೊಟ್ಟು ನೀನು ಒದೆ ತಿನ್ಬೇಡ, ಮರ್ಯಾದೆಯಿಂದ ಒಪ್ಕೊಳ್ಳೋ. ಅಯ್ಯೋ, ನಾನು ನಿಮ್ಗೆ ಹೇಗೆ ಹೇಳಿ ಸಾಹೇಬ್ರೆ, ನಾನು ಕೊಲೆಗಳನ್ನ ಮಾಡಿಲ್ಲ, ಮಾಡೋದೂ ಇಲ್ಲ ಸಾಹೇಬ್ರೆ. ನೀನು ಹಿಂಗೆ ಹೇಳಿದ್ರೆ ಒಪ್ಕೊಳ್ಳಲ್ಲ ಅಲ್ಲ? ಮಾಡ್ತೀನಿ ನಿನ್ಗೆ. ಸರ್ ಸಾಕು ಸರ್, ಜಾಸ್ತಿ ಆದರೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸತ್ಕಿತ್ತು ಹೋಗ್ಬಿಟ್ಟನು. ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಿದೆ? ನಾನು ಏನು ತಪ್ಪು ಮಾಡಿದೆ? ನಾನು ಹೆಂಡ್ತಿನ ಕೊಂದವ್ರ ಮೇಲೆ ನಾನು ಸೇಡ್ ತೀರ್ಸ್ಕೊಳ್ದೆ ಅವ್ರನ್ನ ಹಾಗೆ ಉಳಿಸಿದ್ದೀನಿ. ಈಗ ಯಾರೋ ಗುರುತು ಪರಿಚಯ ಇಲ್ದವ್ರನ್ನ ನಾನು ಯಾಕೆ ಕೊಲ್ಲಿ? ಅಮ್ಮ, ತಾಯಿ, ಮಹಾದೇವಿ ಇವ್ರಿಗೆಲ್ಲ ನೀನಾದರೂ ಬುದ್ಧಿ ಕೊಡಬಾರ್ದ? ನಿನ್ನ ಹೆಸರಲ್ಲಿ ನಾನೇ ಸಾಯಿಸಿದ್ದೀನಿ ಅಂತ ಸುಳ್ಳು ಅಪವಾದ ಮಾಡ್ತಿದ್ದಾರೆ. ನನಗೆ ಅವಮಾನ ಆದರೆ ಅದು ನಿನಗಾದಾಗೆ ಅಲ್ವಾ? ಕಾಪಾಡು ಮಹಾತಾಯಿ, ಈ ಕಷ್ಟದಿಂದ ನನ್ನನ್ನು ಕಾಪಾಡು ಮಹಾತಾಯಿ, ನನ್ನ ಕಾಪಾಡು. ಯಾರು ನೀವು? ಯಾರು ಬೇಕು? ಅಪ್ಪ, ನಿಮಗೆ ಕೈ ಮುಗಿತೀನಿ. ಒಳಗಡೆ ನಮ್ಮ ಮೊಮ್ಮಗ ಇದ್ದಾನೆ, ಅವನು ಸ್ವಲ್ಪ ನೋಡಬೇಕು, ದಯವಿಟ್ಟು ಬಿಡಿ ಅಪ್ಪ. ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ, ಸಾಹೇಬ್ರು ಬೈತಾರೆ. ನಡೀರಿ ಹೊರಗಡೆ. ಹಾಗನ್ಬೇಡಿ. ನೋಡಿ, ಇವಳು ಅವ್ರ ಮಗಳು, ಅವಳು ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ನಿಮ್ ಕೈ ಮುಗಿತೀನಿ, 1 ನಿಮಿಷ ಬಿಟ್ಬಿಡಿ ಅಪ್ಪ. ಆಗಲ್ಲಮ್ಮ, ಸಾಹೇಬ್ರು ಬೈತಾರೆ. ನಡೀರಿ ಹೊರಗಡೆ. ಹಾಗನ್ಬೇಡಿ ಸ್ವಾಮಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಇದು ಇವ್ರ ಅಪ್ಪ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅವ್ರ ಅಪ್ಪ ನೆನ್ಸ್ಕೊಂಡು 1 ಹನಿ ನೀರು ಕುಡ್ದಿಲ್ಲ, ಊಟ ಮಾಡ್ದಿಲ್ಲ. ನಿಮ್ದಮ್ಮಯ್ಯ ಅಂತೀನಿ, ಒಳಗಡೆ ಬಿಡಿ ಅಪ್ಪ. ಈ ಹುಡುಗಿ ಅವ್ರ ಅಪ್ಪನ ನೋಡ್ಬೇಕು ಅಂತ ಒಳಗಡೆ ಬಿಟ್ರೆ ನನ್ ಕೆಲಸ ಹೋಗ್ಬಿಡುತ್ತೆ. ನಡೀರಿ ಆಚೆಗೆ. ನಮ್ಮ ಅಪ್ಪನ ನಾನು ಒಂದೇ ಒಂದ್ಸದಲ್ಲಿ ನೋಡ್ಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾವ್ರಮ್ಮ ನೀವು? ಎಷ್ಟೊತ್ತು ಹೇಳೋದು ನಿಮ್ಗೆ? ಸಾಹೇಬ್ರು ಬರೋ ಟೈಮ್ ಆಯ್ತು, ಬೈತಾರೆ. ನಡೀರಿ ಹೊರಗಡೆ. ನಡೀರಿ ಹೊರಗಡೆ. ಮಾಡ್ಬೇಡಿ ಸ್ವಾಮಿ, ಹಾಗೆ ಮಾಡ್ಬೇಡಿ ನೀವು. ಅಮ್ಮ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಹಿರಣ್ಮಯ್, ನೀವು ಎಲ್ಲಿ ಯಾಕೆ ಬರಕ್ ಹೋದ್ರಿ? ರಶ್ಮಿ ಅಮ್ಮ, ನಾನು ಅಪ್ಪ ನೋಡ್ಲೇಬೇಕಿವಾಗ. ಅಪ್ಪ ನೋಡ್ಲಿಲ್ಲ ಅಂದ್ರೆ ನನ್ನ ಮನೆಗೆ ಹೋಗಕ್ಕಾಗಲ್ಲ. ನಾನು ಯಾವತ್ತೂ ಅಪ್ಪನ ಬಿಟ್ಟಿಲ್ಲ. ಇವತ್ತು ನನ್ನ ಮನೇಲಿದ್ರೆ ಬರೀ ಅಪ್ಪನೇ ನೆನಪಾಗ್ತಾರೆ. ನನ್ನ ಅಪ್ಪ ನೋಡ್ಲೇಬೇಕು. ದಯವಿಟ್ಟು ನನ್ನ ಅಪ್ಪನ ಹತ್ರ ಕರ್ಕೊಂಡೋಗಿ. ಆಯ್ತು, ನಿಮ್ಮ ಅಪ್ಪನ ಹತ್ರ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾ. ಮೇಡಮ್, ಯಾರನ್ನೂ ಒಳಗಡೆ ಬಿಡೋ ಹಾಗಿಲ್ಲ. ಅದು ನಿಮಗೆ ಗೊತ್ತಿದೆಯಲ್ಲ, ಅದಕ್ಕೆ. ಪರವಾಗಿಲ್ಲ ಬಿಡಿ, ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಸರಿ ಮೇಡಮ್. ಅಪ್ಪ ಹೇಗಿದೆಯಪ್ಪ? ಚೆನ್ನಾಗಿದೆಯಲ್ಲ ಅಪ್ಪ? ಕಂದ, ಇಲ್ಲಿಗೆ ಯಾಕಮ್ಮ ಬಂದೆ? ಯಾರು ಕರ್ಕೊಂಬಂದ್ರಮ್ಮ? ಬಂಗಾರಿ, ಇದೇನಪ್ಪ ನಿನ್ನ ಅವಸ್ಥೆ?
ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕಣೋ. ನೀನ್ ಯಾವ ತಪ್ಪಿಗೆ ನಿನಗೆ ಶಿಕ್ಷೆ? ಅಮ್ಮ ತಾಯಿ, ನೀನೇ ಕಾಪಾಡ್ಬೇಕಮ್ಮ. ರೇ, ಯಾರು ನೀವು? ಯಾರು ನಿಮ್ಗೆ ಒಳಗಡೆ ಬಿಟ್ಟಿದ್ದು? ನಾನೇ ಕರ್ಕೊಂಬಂದಿದ್ದು. ನಾನು ಯಾರು ಅಂತ ಬಾಯ್ಬಿಟ್ಟು ಹೇಳಬೇಕಾ? ಓ, ನೀವೇನಿಲ್ಲಿ? ನಾನು ನಿಮಗಿಂತ ಹಿರಿಯ ಅಧಿಕಾರಿ, ಸರಿಯಾಗಿ ಮಾತಾಡಿ. ನೀವಿಲ್ಗೆ ಬರೋ ಹಾಗಿಲ್ಲ, ಗೊತ್ತಿದೆಯಾ ನಿಮಗೆ? ಓ, ಇದೇ ಬಂಗಾರಿನ ಬಿಡಿಸೋದಕ್ಕೆ ಹೋಗಿ ತಾನೆ ನೀವು ಕೆಲಸದಿಂದ ಅಮಾನತಾಗಿರೋದು? ಇವಾಗ ಆ ವಿಷಯ ಎಲ್ಲ ಬೇಡ. ಆ ಮಗು ಅವ್ರ ಅಪ್ಪನ ಜೊತೆ ಒಂದು 5 ನಿಮಿಷ ಮಾತಾಡ್ಬೇಕಂತೆ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಏನು ನಡೀತಾ ಇದೆ ಇಲ್ಲಿ? ಅದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಬ್ಬ ಕೊಲೆಗಾರನ ವಿಚಾರಣೆ ನಡೀತಾ ಇದೆ ಅಷ್ಟೇ. ನಮ್ಮಪ್ಪ ಕೊಲೆಗಾರ ಅಲ್ಲ. ಸುಮ್ಮನೆ ಅವ್ರಿಗೆ ಯಾಕೆ ಹೊಡಿತೀರಾ? ಬಿಟ್ಬಿಡಿ ಅವ್ರನ್ನ. ಕಂದ, ಇವ್ರ ಜೊತೆಲ್ಲ ಮಾತಾಡ್ಬೇಡ. ಯಾರು ಸರಿ ಇಲ್ಲ. ಮನೆಗೆ ಹೊರಟ್ಬಿಡು ಕಂದ. ಇಲ್ಲಪ್ಪ, ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ. ಇದನ್ನ ನಿಮ್ಮ ತಾತನ ಮನೆ ಅನ್ಕೊಂಡಿದ್ಯಾ ನಿಮ್ಮ ಅಪ್ಪನ ಜೊತೆ ಇರೋದಕ್ಕೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಒಂದು 5 ನಿಮಿಷ ಅವಳು ಅವ್ರ ಅಪ್ಪನ ಜೊತೆ ಮಾತಾಡಿ ಹೊರಟ್ಬಿಡ್ತಾಳೆ. ಅದೆಲ್ಲ ಆಗಲ್ಲಮ್ಮ. ಪ್ರೀತಿಸಿ ಕಳ್ಸಿ ಅವ್ರನ್ನ. ನಮ್ಮ ಹೊರಗಡೆ ಹೋಗಿ ಬನ್ನಿ. ಸರ್, ಬನ್ನಿ, ಬಿಡಿ, ಹೊರಗಡೆ ಹೋಗಿ ಬನ್ನಿ. ದಯವಿಟ್ಟು ಬಿಡಿ ಅವಳನ್ನ. ಮೇಡಮ್, ಸಾಹೇಬ್ರು ಹೇಳ್ತಾ ಇದ್ದಾರೆ ಮೇಡಮ್, ಹೊರಗಡೆ ಹಾಕಿ ಅಂತ. ನೀವೇನು ತಲೆ ಕೆಡ್ಸ್ಕೊಂಬೇಡಿ, ನಾನು ಅವಳ ಕರ್ಕೊಂಡು ಹೋಗ್ತೀನಿ, ಬಿಡಿ. ಹಿರಣ್ಮಯ್, ನಡಿ ಪುಟ್ಟ, ಮನೆಗೆ ಹೋಗೋಣ. ಇಲ್ಲ, ನಾನು ಅಪ್ಪನ ಬಿಟ್ಟು ಅಲ್ಲಿಗೂ ಬರಲ್ಲ. ಇವಾಗ ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ಕೇಳ್ತೀನಿ. ಬಾ, ಮನೆಗೆ ಹೋಗೋಣ. ಅಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ನಾನು ರಶ್ಮಿ ಅಮ್ಮ ನಿನ್ನ ಆಚೆ ಕರ್ಕೊಂಡು ಹೋಗ್ತೀವಿ. ಆ ತಿಪ್ಪರ ಸುಂದರಿ ಅಮ್ಮನವ್ರನ್ನು ನಿಂಗೆ ಒಳ್ಳೇದೇ ಮಾಡ್ತಾರೆ. ನಾನು ಮನೆಗೆ ಹೋಗ್ತೀನಿ. ಕಂದ, ನೀನು ಹುಷಾರಪ್ಪ. ನಡಿಯಪ್ಪ. ಸರ್, ನಮಸ್ಕಾರ ಸರ್. ನಾನು ನಿಮ್ಮ ಹತ್ರ ತುರ್ತಾಗಿ ಒಂದು ವಿಷಯ ಮಾತಾಡಬೇಕಿತ್ತು. ತುರ್ತಾದ ವಿಷಯನಾ? ಏನದು? ಸರ್, ಬಂಗಾರಿ ಅವರು ನಿರಪರಾಧಿ. ಅವ್ರು ಯಾವ ಕೊಲೆನೂ ಮಾಡಿಲ್ಲ ಸರ್. ಈ ಮಾತನ್ನು ಕೇಳಿ ಕೇಳಿ ಕಿವಿ ತೂತಾಗಿದೆ, ತಲೆ ಕೆಟ್ಟೋಗಿದೆ. ನಾವು ಅವನಿಗೆ ಹಿಂಸೆ ಕೊಡ್ತಾ ಇಲ್ಲ, ನೀವೆಲ್ಲ ಸೇರ್ಕೊಂಡು ನಮ್ಗೆ ಹಿಂಸೆ ಕೊಡ್ತಾ ಇದ್ದೀರಾ. ಅವನ ಅಪರಾಧಿ ಅಲ್ಲ, ಕೊಲಗಡಕಲ್ಲ ಅಂತ ಒಂದೇ ಶಂಕ ಊದ್ತಾ ಇದ್ದೀರಾ. ಸರ್, ನಾನು ಠಾಣೆ ಹತ್ರ ಹೋಗಿದ್ದೆ. ನಮ್ಮವರು ಬಂಗಾರಿ ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಸರ್. ನೀನ್ ಯಾಕೆ ಹೋಗಿದ್ದೆ ಠಾಣೆಗೆ? ಈ ಕೇಸ್ನಲ್ಲಿ ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ತಾನೆ ನಿನ್ನನ್ನು ಅಮಾನತ್ ಮಾಡಿದ್ದು. ನನ್ನ ಆದೇಶನ ಮೀರಿ ಠಾಣೆಗೆ ಹೋಗಿದ್ಯಾ ಅಂದ್ರೆ ಏನರ್ಥ? ಕ್ಷಮಿಸಿ ಸರ್, ಹೋಗ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಯಾಕೋ ನನ್ನ ಮನಸ್ಸಾಕ್ಷಿ ಒಪ್ಲಿಲ್ಲ. ಬಂಗಾರಿಯವರು ನಿರಪರಾಧಿ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದಕ್ಕೆ ಹೇಗ್ ಬಿಡ್ಲಿ? ಅದಕ್ಕೆ ಹೋದೆ ಸರ್. ಸರ್, ಅಲ್ಲಿ ಅವ್ರನ್ನ ಹೊಡೆದು ಬಡ್ದು 3ನೇ ದರ್ಜೆ ರೀತಿಯಲ್ಲಿ ಅಮಾನುಷವಾಗಿ ವಿಚಾರಣೆ ಮಾಡ್ತಿದ್ದಾರೆ. ಇಷ್ಟು ವರ್ಷ ನಮ್ಮ ಇಲಾಖೆನಲ್ಲಿ ಕೆಲಸ ಮಾಡಿದ್ಯಾ, ಇಷ್ಟೇ ಯಾಕೆ
ಎಷ್ಟೋ ಬಾರಿ ನೀನು ಅಪರಾಧಿಗಳನ್ನ ಬಾಯ್ಬಿಡಿಸೋದಕ್ಕೆ ಹಲವಾರು ತನಿಖಾ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ಯಾ. ಇದೆಲ್ಲ ನಿನ್ಗೆ ಗೊತ್ತಲ್ವಲ್ಲ? ನಿಜವಾದ ಅಪರಾಧಿನ ತನಿಖೆಗೆ ಒಳಪಡಿಸಿದಾಗ ಈ ರೀತಿ ಎಲ್ಲ ಮಾಡೋದು ಸರಿ ಸರ್. ಆದ್ರೆ ಬಂಗಾರಿ ಅವರು ನಿರಪರಾಧಿ. ಅವರಿಗೆ ಈ ತರ ವಿನಾಕಾರಣ ಚಿತ್ರಹಿಂಸೆ ಕೊಡೋದು ತಪ್ಪಲ್ವಾ ಸರ್? ಏನು ಬಂಗಾರಿ ನಿರಪರಾಧಿ ಅಂತ ನೀನೇ ತೀರ್ಮಾನ ಮಾಡಿರೋ ಹಾಗಿದೆ? ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಬೇಕಿದ್ರೆ ಮನೋವೈದ್ಯರ ಹತ್ರ ಹೋಗಿ ಪ್ರಮಾಣ ಪತ್ರ ತಗೊಂಡ್ಬಂದು ತೋರಿಸ್ತೀನಿ. ರಶ್ಮಿ, ನಾನು ನಿನ್ಗೊಂದು ಪ್ರಶ್ನೆ ಕೇಳಲ್ಲ? ಏನ್ ಪ್ರಶ್ನೆ ಸರ್? ನಿನ್ನನ್ನು ನಮ್ಮ ಇಲಾಖೆಗೆ ಸೇರಿದ ದಿವಸದಿಂದ ನೋಡ್ತಾ ಇದ್ದೀನಿ. ಆದರೆ ಒಬ್ಬ ಮಾಮೂಲಿ ಚಪ್ಪಲಿ ಕಾಯನಿಗೋಸ್ಕರವಾಗಿ ನೀನು ಇಷ್ಟೆಲ್ಲ ಮಾಹಿತಿ ಕಲೆ ಆಗ್ತಾ ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಸರ್? ನೀನು ಆ ಬಂಗಾರಿನ ಪ್ರೀತಿಸ್ತಾ ಇದೆಯಾ? ನಿನ್ನ ಇಷ್ಟು ವರ್ಷದ ಕಾರ್ಯವೈಖರನ್ನು ನಾನು ಗಮನಿಸಿದ್ದೀನಿ. ಯಾವುದೇ ಕೇಸ್ನಲ್ಲೂ ನೀನು ನಿನ್ನನ್ನು ಇಷ್ಟು ತೊಡಗಿಸ್ಕೊಂಡಿರಲಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ಸರ್, ಮೊದಲೇದಾಗಿ ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ. ನಾನು ಬಂಗಾರಿ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ತಪ್ಪು ಕಲ್ಪನೆಯಲ್ಲಿದ್ದೀರಾ ನೀವು. ನನ್ನ ಬಂಗಾರಿಯ ನಡುವೆ ಆ ರೀತಿ ಏನೂ ಇಲ್ಲ ಸರ್. ಎರಡನೇದಾಗಿ, ಬಂಗಾರಿಯವರು ಈ ಥರ ಕೊಲೆ ಅಂತ ದೊಡ್ಡ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಸ್ವಭಾವನ ನಾನು ಹತ್ರದಿಂದ ನೋಡಿದ್ದೀನಿ ಸರ್. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇದೇ ಅಲ್ವಾ ಸರ್ ನಮ್ಮ ಇಲಾಖೆಯಲ್ಲಿ ಹೇಳ್ಕೊಟ್ಟಿರೋ ಪಾಠ? ಸರಿಯಾದ ತನಿಖೆ ಮಾಡಿ ಒಬ್ಬ ನಿರಪರಾಧಿನ ಗೌರವದಿಂದ ಬಿಡುಗಡೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ಸರ್? ಅದಕ್ಕೆ ಬಂಗಾರಿ ಅವ್ರನ್ನ ಕಾಪಾಡೋದಕ್ಕೆ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಸರಿ, ಬರೀ ಪ್ರಮಾಣ ಪತ್ರ ಸಲ್ಲಿಸಿದ್ರೆ ಸಾಲದು. ಆ ಮನೋವೈದ್ಯರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳೋದಕ್ಕೆ ಹೇಳು. ನೋಡೋಣ ಏನಾಗುತ್ತೆ. ಸರಿ ಸರ್. ನಡಿಯಪ್ಪ. ಯಾರು ನೀವು? ಏನು ಬೇಕಾಗಿತ್ತು? ನಿಮ್ಮಿಂದ ಒಂದು ಮಾಹಿತಿ ಬೇಕಾಗಿತ್ತು. ಏನು ಮಾಹಿತಿ ಬೇಕಾಗಿತ್ತು? ಬಂಗಾರಿಗೆ ತಲೆ ಸರಿ ಇಲ್ಲ. ಅವನ ತಲೆ ಕೆಟ್ಟಾಗ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅವ್ನು ಮಾಡಿರೋ ಕೊಲೆಗಳೆಲ್ಲ ಅವನಿಗೆ ತಿಳಿದೇ ಆಗಿರೋದು. ಅವನಿಗೆ ದ್ವಿಮುಖ ವ್ಯಕ್ತಿತ್ವದ ಕಾಯಿಲೆ ಇದೆ ಅಂತ ನೀವೇ ತಾನೇ ಪ್ರಮಾಣ ಪತ್ರ ಕೊಡಕ್ಕೆ ಹೊರಟಿರೋದು. ಹೌದು, ಕೆಲವರಿಗೆ ಇಂಥ ಕಾಯಿಲೆ ಇರುತ್ತೆ. ನಮ್ಮ ಬಂಗಾರಿಗೂ ಇಂಥ ಕಾಯಿಲೆ ಇದೆ. ಈ ಕಾಯಿಲೆ ಇರೋದ್ರಿಂದ ಅವನ ಜೀವನಕ್ಕೆ ಕುತ್ತು ಬಂದಿದೆ. ಇದನ್ನೆಲ್ಲ ನ್ಯಾಯಾಲಯದಲ್ಲಿ ವಿವರಿಸಿ ಪ್ರಮಾಣ ಪತ್ರ ಕೊಟ್ಟರೆ ಬಂಗಾರಿಗೆ ಬಿಡುಗಡೆ ಆಗುತ್ತೆ. ಏಯ್, ಆ ಪ್ರಮಾಣ ಪತ್ರನ ನಿನ್ನ ಹತ್ರನೇ ಇಟ್ಕೋ. ನ್ಯಾಯಾಲಯಕ್ಕೆ ಕೊಡೋಂಗಿಲ್ಲ. ಅದೇಗಾಗುತ್ತೆ? ನಾನು ಅದನ್ನ ನ್ಯಾಯಾಲಯಕ್ಕೆ ಕೊಡದೆ ಹೋದ್ರೆ ಬಂಗಾರಿ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಬೇಕಾಗುತ್ತೆ. ಅದೇ ನಮ್ಮ ಉದ್ದೇಶ. ಅದಕ್ಕೆ ಹೇಳ್ತಾ ಇರೋದು ಅದನ್ನ ನಿನ್ನ ಹತ್ರನೇ ಇಟ್ಕೋ ಅಂತ. ದಾದಾ, ನಾನೇನು ಹೊರಡ್ತೀನಿ. ಮುಂದಿನ ಕೆಲಸ ನಿನಗೆ ಬಿಟ್ಟಿದ್ದು. ನೋಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಬಂಗಾರಿ ಒಳ್ಳೆಯವನು. ಅಂಥವ್ರು ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ಏಯ್, ನೀನು ಸುಮ್ಮನೆ ಕಚ್ಚೆ ಹೊಡಿಬೇಡ. ನಾಳೆ ನೀನು ನ್ಯಾಯಾಲಯಕ್ಕೆ ಹೋಗ್ಬಾರ್ದು ಅಷ್ಟೇ. ಅದು ಯಾಕೆ ತಡೀತಿರೋ ನಾನು ನೋಡ್ತೀನಿ. ನಾನು ನ್ಯಾಯಾಲಯಕ್ಕೆ ಹೋಗಿ ಪ್ರಮಾಣ ಪತ್ರ ಕೊಟ್ಟೆ ಕೊಡ್ತೀನಿ. ನಾನು ಬೇಡ ಅಂದ್ರು ನ್ಯಾಯಾಲಯಕ್ಕೆ ಹೋಗ್ತೀಯಾ? ಇವಾಗ ಹೇಳು ನೋಡೋಣ. ಹೇಳೋ. ನನಗೆ ಗೊತ್ತಿತ್ತು ಕಣೋ, ನೀನ್ ಹೀಗೆ ಏನಾದ್ರೂ ಮಾಡ್ತೀಯ ಅಂತ. ಏಯ್, ಸುಮ್ಮನೆ ಹೊಂಟೋಗು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ದಾರಿ ಗಡ್ಡ ಬಂದ್ರೆ ಇವನ್ ಜೊತೆಗೆ ನಿನ್ನನ್ನು ಕೊಂದಾಕ್ಬಿಡ್ತೀನಿ. ಸರಿಯಾಗಿ ಊಹೆ ಮಾಡಿದಾರೆ ರಶ್ಮಿ. ಇಂಥವ್ರಿಂದನೇ ಸಾಮಾನ್ಯ ಜನ ನೆಮ್ಮದಿ ಹಾಳು ಮಾಡ್ಕೊಂಡು ಬದುಕೋ ಹಾಗಿರೋದು. ಹಿಡ್ಕೊಳ್ರಿ ಇವನ್ನ. ನೋಡಿ ಡಾಕ್ಟ್ರೆ, ನೀವೇನು ಹೆದರ್ಕೋಬೇಡಿ. ನಾವು ನಿಮ್ಮ ಜೊತೆ ಇದ್ದೀವಿ.
ನಾಳೆ ನೀವು ಧೈರ್ಯವಾಗಿ ನ್ಯಾಯಾಲಯಕ್ಕೆ ಬಂದು ಪ್ರಮಾಣ ಪತ್ರನ ಒಪ್ಪಿಸಿ. ನಾನು ಇನ್ನು ಬರ್ತೀನಿ. ಬಂಗಾರೆ ಬಂಗಾರೆ ಬಂಗಾರೆ